ಕನ್ನಡ ಚಿತ್ರರಂಗದ ಮಹಾನ್ ನಟ ಅಂತ ಹೇಳೋಕ್ಕಿಂತ ದಕ್ಷಿಣ ಚಿತ್ರರಂಗಕ್ಕೆ ಒಬ್ಬ ಮಹಾನ್ ನಟನಾಗಿದ್ದರು ಉದಯ ಕುಮಾರಣ್ಣ. ಅವರ ಪಾತ್ರದ ಸ್ಟೈಲೇ ಬೇರೆ. ಒಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಮಹಾನ್ ನಟ, ಭಾರತ ದೇಶ ಕಂಡ ಅತ್ಯಂತ ಉನ್ನತ ನಟ ಶಿವಾಜಿ ಗಣೇಶನ್ ಉದಯ ಕುಮಾರನ ಕಂಡು ಪಂತಲು ಅವರ ಸಿನಿಮಾಗಳಲ್ಲಿ ಉದಯ ಕುಮಾರ್ ಮೊದಲು ಪಾರ್ಟ್ ಮಾಡಲಿ ಆಮೇಲೆ ನಾನು ಪಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದನ್ನು ಈ ಕಿವಿಯಾರ ನಾನು ಕೇಳಿದ್ದೀನಿ. ರತ್ನಗಿರಿ ರಹಸ್ಯ ಅನ್ನೋ ಸಿನಿಮಾ 2 ಭಾಷೆಯಲ್ಲಿ ಏಕಕಾಲದಲ್ಲಾಯಿತು. ರತ್ನಗಿರಿ ರಹಸ್ಯ ಅಂತ ಕನ್ನಡದಲ್ಲಿ, ತಂಗಮಾಲ ರಹಸ್ಯಂ ಅಂತ ತಮಿಳಲ್ಲಾಯಿತು. ಎರಡನ್ನೂ ಒಟ್ಟಿಗೆ ಬಿ ಆರ್ ಪಂತಲವರು ಶೂಟಿಂಗ್ ಮಾಡ್ತಾಯಿದ್ರಂತೆ. ಆವಾಗ ಮೊದಲು ಉದಯ ಕುಮಾರಣ್ಣ ಪಾರ್ಟ್ ಮಾಡಲಿ ಆಮೇಲೆ ನಾನು ಪಾರ್ಟ್ ಮಾಡ್ತೀನಿ ಅಂತ ಶಿವಾಜಿ ಗಣೇಶನ್ ಅವರು ಹೇಳಿದ್ದು ಉಂಟು, ನಿಜ ಅನ್ನೋದು ನನಗೆ ಗೊತ್ತಿದೆ. ಅಂಥ ಮಹಾನ್ ನಟ ಉದಯ ಕುಮಾರ್ ಅವರು.